ಬಂಧುಗಳೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫೋಕಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾತಾಡ್ತಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ಇಡೀ ಕರ್ನಾಟಕಕ್ಕೆ ಕಿಚ್ಚನ್ನು ಹಚ್ಚಿಸಿರ್ತಕ್ಕಂತಹ ಕಾವೇರಿ ನೀರಿನ ಸಮಸ್ಯೆ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಕಾವೇರಿ ನೀರಿನ ಹಂಚಿಕೆ ವಿಚಾರದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಮತ್ತೆ ಒಂದು ದೊಡ್ಡ ಸಂಘರ್ಷದ ವಾತಾವರಣ ಅಂತಕ್ಕಂಥದ್ದು ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಕರ್ನಾಟಕದ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ, ಮುಂಗಾರು ಪರಿಸ್ಥಿತಿ ಮತ್ತು ರೈತರ ಒಂದು ನಡುವೆ ಇರತಕ್ಕಂತಹ ಒಂದು ಹೋರಾಟ, ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ ಅಂತಕ್ಕಂಥದ್ದು ಆದೇಶವನ್ನು ಕೊಟ್ಟಿದೆ. ಇದ್ರ ಬಗ್ಗೆ ನಮ್ಮ ಕರ್ನಾಟಕ ಸರ್ಕಾರ ಏನು ಹೇಳುತ್ತೆ ಮತ್ತು ತಮಿಳುನಾಡು ಸರ್ಕಾರ ಇದನ್ನು ಯಾವ ರೀತಿಯಾಗಿ ತನ್ನ ವಾದವನ್ನು ಮಂಡಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಇವಾಗ ಸಂಪೂರ್ಣವಾಗಿ ನಾವು ತಿಳ್ಕೊಳ್ಳೋಣ. ಈಗ ಪ್ರಸ್ತುತವಾಗಿ CWMA ನೀಡಿರುವಂತಹ ಆದೇಶ ಏನಪ್ಪ ಅಂತಂದರೆ, ಕರ್ನಾಟಕವು ಮುಂದಿನ 15 ದಿನಗಳ ಕಾಲ ಪ್ರತಿದಿನ ಕೂಡ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡುಗಡೆ ಮಾಡಬೇಕು ಅಂತ ಒಂದು ಆದೇಶವನ್ನು ಹೊರಡಿಸಿದೆ. ಆದರೆ ಕರ್ನಾಟಕ ಸರ್ಕಾರ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಯಾಕಪ್ಪ ಅಂತಂದರೆ, ರಾಜ್ಯದ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಕಡಿಮೆ ಆಗಿದೆ. ಆದಾಗ್ಯೂ ಮುಂಗಾರು ಮಳೆ ಈ ವರ್ಷ ದುರ್ಬಲವಾಗಿದೆ. ಆಲ್ರೆಡಿ ಮಳೆಗಾಲ ನಮಗೆ ಸ್ಟಾರ್ಟ್ ಆಗಿ ನಮಗೆ ಮುಂಗಾರು ಮಳೆ ಆಗೋಗಬೇಕಾಗಿತ್ತು. ಆದರೆ ಮುಂಗಾರು ಮಳೆ ಈ ವರ್ಷ ತುಂಬ ದುರ್ಬಲವಾಗಿದೆ. ಬರುವಂತಹ ಮಳೆ ಕಾಲಕ್ಕೆ ಬರ್ತಾ ಇಲ್ಲ. ಕರ್ನಾಟಕ ರಾಜ್ಯದ ರೈತರಿಗೂ ಕೂಡ ಕುಡಿಯುವ ನೀರಿನ ಅಗತ್ಯವನ್ನು ಮೊದಲು ನಾವು ಪರಿಗಣನೆ ಮಾಡಬೇಕು. ಅದಾದಮೇಲೆ ನಾವು ಬೇರೆ ರಾಜ್ಯದ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಂತಕ್ಕಂಥದ್ದು ಕರ್ನಾಟಕದ ಪರವಾಗಿ ವಾದ ಮಾಡ್ತಾ ಇದ್ದಾರೆ. ಆದರೆ ಈ CWMA ಸಭೆಯಲ್ಲಿ ಈ ಒಂದು ನಿರ್ದೇಶನವನ್ನು ಅವರು ಎತ್ತಿ ಹಿಡಿಲಿಲ್ಲ. ಹಾಗಾದರೆ ಕರ್ನಾಟಕದ ವಾದ ಏನಪ್ಪ ಅಂತಂದರೆ, ಕರ್ನಾಟಕದಲ್ಲಿ ಇರೋದು ಒಂದೇ ಒಂದು ಇರ್ತಕ್ಕಂಥ ಕುಡಿಯೋ ನೀರಿಗಿರೋದು ಕಾವೇರಿ ನೀರು. ಈಗ ಇರುವಂತಹ ನೀರೇ ಕಡಿಮೆ ಇದೆ. ಆ ನೀರಲ್ಲೂ ಕೂಡ ನಾವು ತಮಿಳುನಾಡಿಗೆ ಬಿಟ್ಟರೆ ಮತ್ತೆ ಮುಂದೆ ಬರುವಂತಹ ದಿನಗಳಲ್ಲಿ ನಮಗೆ ಕುಡಿಯುವ ನೀರಿನ ಪರಿಸ್ಥಿತಿ ಕೂಡ ನಾವು ಎದುರಿಸಬೇಕಾಗುತ್ತೆ. ಇಲ್ಲಿ ಇವಾಗ ಪ್ರಸ್ತುತ ಏನೋ ಇದೆ, ಇದನ್ನು ಬಿಟ್ಬಿಡ್ತೀವಿ. ಮತ್ತು ಮುಂದಿನ ದಿನಗಳಲ್ಲಿ ನಮಗೆ ಕುಡಿಯೋ ನೀರಿಲ್ಲ ಅಂತಂದರೆ ಬೇರೆಯವ್ರಿಗೆ ಯಾವ ಥರ ಬಿಡೋಕ್ಕಾಗುತ್ತೆ? ಇದು ನಮ್ಮ ಕರ್ನಾಟಕದ ವಾದ. ಯಾಕೆಂದರೆ ಜಲಾಶಯಗಳಲ್ಲಿ ನೀರಿನ ಮಟ್ಟ ಮತ್ತು ಈ ವರ್ಷದ ಮಳೆಯ ಪ್ರಮಾಣ ಕೂಡ ತುಂಬ ಕಡಿಮೆ ಇದೆ. ಮಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಇರ್ತಕ್ಕಂಥ ನೀರನ್ನೆಲ್ಲ ಅವ್ರಿಗೆ ಬಿಟ್ಟು ಮತ್ತೆ ಮುಂದೆ ನಾವೇನು ಮಾಡೋದು ಅಂತಕ್ಕಂಥದ್ದು ನಮ್ಮ ಕರ್ನಾಟಕದ ವಾದ. ವಿಶೇಷವಾಗಿ ಈ ಕಾವೇರಿ ಜಲಾನಯನ ಪ್ರದೇಶಕ್ಕೆ ರೈತರಿಗೆ ಅದು ನಿಗದಿತವಾಗಿ ಇರಬೇಕಾಗುತ್ತೆ. ಆದರೆ ಇಲ್ಲಿ ಇರ್ತಕ್ಕಂಥ ನೀರನ್ನೆಲ್ಲ ಬೇರೆಯವ್ರಿಗೆ ಕೊಟ್ಟು ಮತ್ತೆ ಮುಂದಿನ ದಿನಗಳಲ್ಲಿ ನಾವೇನು ಮಾಡಬೇಕು? ನಾವು ಕುಡಿಯೋ ನೀರಿಗೋಸ್ಕರ ಮತ್ತೆ ಬೇರೆ ಕಡೆ ಏನಾದರೂ ವ್ಯವಸ್ಥೆ ಮಾಡ್ಕೋಬೇಕಾ ಅನ್ನೋದು ನಮ್ಮ ಕರ್ನಾಟಕದ ವಾದ. ಇನ್ನು ತಮಿಳುನಾಡು ಏನಂತ ಹೇಳುತ್ತೆ? ತಮಿಳುನಾಡು ಕೂಡ ತನ್ನ ವಾದವನ್ನು ಮಂಡಿಸುತ್ತೆ. ಅದು ತಮಿಳುನಾಡಲ್ಲಿ ಕೃಷಿ ಚಟುವಟಿಕೆಗಳಾಗಿರಬಹುದು, ಕಾವೇರಿ ನೀರು ಪ್ರಮುಖ ಅಂತೆ. ನೀರು ಬಿಡುಗಡೆ ಮಾಡಬೇಕು ಅನ್ನೋಕ್ಕಂಥದ್ದು ಅವರು ತಮಿಳುನಾಡಿನ ಪ್ರಮುಖವಾಗಿರ್ತಕ್ಕಂಥ ವಾದ. ತಮಿಳುನಾಡು ಆರಂಭದಲ್ಲಿ ಪ್ರತಿದಿನ 7000 ಕ್ಯೂಸೆಟ್ಟನ್ನು ನೀರು ಬಿಡುಗಡೆ ಮಾಡಬೇಕು ಅಂತ ಕೇಳಿತ್ತು. ಆದರೆ ಅಂತಿಮವಾಗಿ 3.5 ಕ್ಯೂಸೆಟ್ಟನ್ನು ನಾವು ಪ್ರತಿದಿನ ಪ್ರಮಾಣದಲ್ಲಿ 15 ದಿನಗಳ ಕಾಲ ಇದನ್ನು ನಿಗದಿಪಡಿಸಲಾಗಿದೆ. ಸೊ ಇದಕ್ಕೋಸ್ಕರ ಇವಾಗ 3500 ಅಲ್ಲ, ಇವರು ಕೇಳಿರುತ್ತೆ 7000 ಕ್ಯೂಸೆಟ್ಟು. 3500 ಕ್ಯೂಸೆಟ್ ಕೂಡ ಕೊಡೋಕ್ಕೆ ರೆಡಿ ಇಲ್ಲ ಅಂತಕ್ಕಂಥದ್ದು ನಮ್ಮ ಕರ್ನಾಟಕದ ವಾದ. ಇನ್ನು ಮಂಡ್ಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ, ಯಾಕೆಂದರೆ ಮಂಡ್ಯದಲ್ಲಿ ಮುಖ್ಯವಾಗಿ ಕಾವೇರಿ ನೀರು ಇರ್ತಕ್ಕಂಥದ್ದೇ ರೈತರಿಗೋಸ್ಕರ. ಇವಾಗ ಪ್ರತಿಭಟನೆ ಎದ್ದಿದೆ. CWMA ಆದೇಶ ಹೊರಬಂದರೂ ಬೆನ್ನಲ್ಲೇ ಕರ್ನಾಟಕದಲ್ಲಿ ಈ ರೈತ ಸಂಘಗಳು ಆಲ್ರೆಡಿ ನಾವಂತೂ ಹೋರಾಟ ಮಾಡೋರೆ, ನಮಗೆ ಕಾವೇರಿ ನೀರು ಬೇಕು, ಕಾವೇರಿ ನಮ್ಮದು ಅಂತಕ್ಕಂಥ ಒಂದು ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಕರ್ನಾಟಕದ ರೈತರಿಗೆ ಬೇಕು ಫಸ್ಟ್, ಆಮೇಲೆ ಬೇರೆಯವರು ಅಂತಕ್ಕಂಥದ್ದು ಮಂಡ್ಯದ ರೈತರ ವಾದ ಆಗಿರುತ್ತೆ. ಈ KRS ಜಲಾಶಯದ ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲ ರೈತರು ಕೂಡ ಇದೇ ಒಂದು ವರದಿಯನ್ನು ಅವರು ಹೇಳ್ತಾ ಇದ್ದಾರೆ. ಕಾವೇರಿ ಹೋರಾಟದಲ್ಲಿ ಈ ಒಂದು ಹೋರಾಟದ ಕಾವು ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಆದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತಲೆನೇ ಕೆಡಿಸ್ಕೊಳ್ತಿಲ್ಲ. ಅವರು ತಮ್ಮ ಮಂತ್ರಿಗಿರಿಯಲ್ಲಿ ತಮ್ಮ ಸಚಿವರ ಸ್ಥಾನವನ್ನು ಹಂಚಿಕೊಳ್ಳೋದ್ರಲ್ಲೇ ತುಂಬ ಬ್ಯುಸಿಯಾಗಿ ಹೋಗಿದ್ದಾರೆ ಡೆಲ್ಲಿನಲ್ಲಿ. ಅದರಲ್ಲೂ ಕೂಡ ರಾಹುಲ್ ಗಾಂಧಿಯವರ ಅವರು ಮೊನ್ನೆ ಮಾಡ್ತಕ್ಕಂತಹ ನೀಟ್ ಪರೀಕ್ಷೆಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಹೋಗಿ ಅಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಸಮಸ್ಯೆಗಳಿದೆ. ಒಂದು ಕಡೆ KPSC ಹಗರಣ ನಡೀತಾ ಇದೆ, ಈ ಕಡೆ ಬಂದು ಕಾವೇರಿ ನೀರಿನ ಬಗ್ಗೆ ಸ್ವಲ್ಪ ಹೋರಾಟಗಳು ನಡೀತಾ ಇದೆ. ಬಟ್ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಯೋಜನೆಗಳು ನಮ್ಮ ಮುಖ್ಯಮಂತ್ರಿಗಳು ಇಲ್ದರ ಅವರು ಹೋಗ್ಬಿಟ್ಟು ಅಲ್ಲಿ ಡೆಲ್ಲಿನಲ್ಲಿ ಸಚಿವ ಸಂಪುಟ ಮಾಡ್ಕೋಬೇಕು ಅನ್ನೋ ಒಂದು ಬರದಲ್ಲಿ ಅವರು ಹೋರಾಡ್ತಾ ಇದ್ದಾರೆ. ಮತ್ತು ಈಗ ಎಲ್ಲರ ಗಮನ ಕೂಡ ನಮ್ಮ ಕರ್ನಾಟಕ ಸರ್ಕಾರದ ಮೇಲೆ ಮುಂದೆ. ಯಾಕೆಂದರೆ ಕಾವೇರಿ ವಿಚಾರ ಅಂತಕ್ಕಂಥದ್ದು ಇದು ಇವತ್ತಿಂದಲ್ಲ, ದಶಕಗಳಿಂದಲೂ ಕೂಡ ನಡ್ಕೊಂಬಂದಿರತಕ್ಕಂಥ ವಿಚಾರ ಇದು.
ಸೊ ಅದಕ್ಕೋಸ್ಕರ ರಾಜ್ಯದ ಎಲ್ಲ ಪ್ರಮುಖ ರಾಜಕೀಯ ಪಕ್ಷದ ಮುಖಂಡರು, ಅದರಲ್ಲೂ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇದೆ ಇವಾಗ. ಮತ್ತು ಇವಾಗ ಇವರೇನಾದರೂ ಇದ್ರ ಬಗ್ಗೆ ನಾವೇನಾದರೂ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಕುಡಿಯುವ ನೀರಿನ ಒಂದು ತಾಪತ್ರಯಗಳಂತೂ ತಪ್ಪಿದ್ದಲ್ಲ. ಕುಡಿಯುವ ನೀರಿಗೂ ಕೂಡ ನಮಗೆ ನೆಕ್ಸ್ಟು ಅದಕ್ಕೂ ಕೂಡ ಬೆಲೆ ತರುವಂತಹ ಪರಿಸ್ಥಿತಿಗಳು ಖಂಡಿತವಾಗಿ ಎದುರಾಗುತ್ತೆ. ಯಾಕೆಂದರೆ ನಾವು ಇವಾಗ ಏನಾದರೂ ಅದಕ್ಕೆ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅಂದರೆ ಇದು ಮುಂದಿನ ದಿನಗಳಲ್ಲಿ ಕೆಟ್ಟ ಪರಿಣಾಮ ಅಂತೂ ಖಂಡಿತ ಬೀರುತ್ತೆ. ಇನ್ನು ನಮ್ಮ ರೈತರು ಏನಪ್ಪ ಹೇಳ್ತಾರೆ ಅಂದರೆ, ಕಾವೇರಿ ನೀರು ವಿವಾದದಲ್ಲಿ ರಾಜಕೀಯಕ್ಕಿಂತ ಅತಿ ಹೆಚ್ಚು ಆತಂಕದಲ್ಲಿರ್ತಕ್ಕಂಥವ್ರು ನಮ್ಮ ರೈತರು. ರಾಜಕೀಯದವ್ರಿಗೆ ಏನಾಗಬೇಕಾಗಿದೆ? ರೈತರಿಗೆ ತಾನೇ ಬೇಕಾಗಿರೋದು. ಇವಾಗ ನೀರು ಕೊಟ್ರೇ ರೈತರು ತಮ್ಮ ಬೆಳೆಗಳನ್ನು ಬೆಳ್ಕೊಳ್ಳೋಕೆ ಸಾಧ್ಯ, ಅವರು ತಮ್ಮ ಜೀವನ ಮಾಡ್ಲಿಕ್ಕೆ ಸಾಧ್ಯ. ಇರೋ ನೀರೆಲ್ಲ ಕಾವೇರಿ ಬಿಟ್ಬಿಟ್ರೆ ಮತ್ತು ಮುಂದೆ ನಮ್ಮ ರೈತರ ಗತಿ ಏನು? ಮಳೆ ಈಗನೂ ಕರೆಕ್ಟಾಗಿ ಬರ್ತಾ ಇಲ್ಲ. ಈಗ ಮುಂಗಾರು ಮಳೆ ಆಲ್ರೆಡಿ ಅರ್ಧ ಆಗೋಗ್ಬಿಟ್ಟಿದೆ, ಆದರೂ ಕೂಡ ಇನ್ನೂ ಮುಂಗಾರು ಮಳೆ ಬರೋಕ್ಕೆ ಸಾಧ್ಯ ಇಲ್ಲ. ಇವಾಗ ಜಲಾಶಯಗಳಲ್ಲಿ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿರೋಷ್ಟು ನೀರಿಲ್ಲ. ಇವಾಗ ಇರ್ತಕ್ಕಂಥ ನೀರನ್ನೆಲ್ಲ ಅವ್ರಿಗೆ ಕೊಟ್ಟರೆ ಮುಂದೆ ನಮ್ಮ ಗತಿ ಏನು? ಮೊದಲು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡುವಂಥ ಅವಶ್ಯಕತೆ ನಮಗಿಲ್ಲ ಅಂತಕ್ಕಂಥದ್ದು ನಮ್ಮ ರೈತರ ವಾದ ಆಗಿದೆ. ಈ ಸಂದರ್ಭದಲ್ಲಿ ರಾಜ್ಯದಿಂದ ನೀರು ಹೊರ ಹೋಗಿರೋಂಥ ಪರಿಸ್ಥಿತಿ ಏನಾದರೂ ಆದರೆ ಮುಂದೆ ನಮ್ಮ ರೈತರ ಕಷ್ಟ ಅಂತೂ ಯಾರೂ ಕೇಳೋದಕ್ಕೆ ಇರಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ರೈತ ಸಂಘಗಳೆಲ್ಲ ನಾವಂತೂ ಹೋರಾಟ ಮಾಡ್ತೀವಿ, ನಮಗೆ ನೀರು ಮೊದಲ ಆದ್ಯತೆ, ಅದಾದಮೇಲೆ ಬೇರೆ ರಾಜ್ಯದ್ದು ಅಂಥದ್ದು ಅವ್ರ ವಾದ ಆಗಿರುತ್ತೆ. ಇನ್ನು ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ಇದು ಇವತ್ತಿನ ವಿಷಯ ಅಲ್ಲ, ಇದು ದಶಕಗಳಿಂದಲೇ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಈ ಒಂದು ಭಿನ್ನಾಭಿಪ್ರಾಯ ಬರ್ತಾ ಇರೋದೇ ಈ ಒಂದು ಕಾವೇರಿ ನೀರ ವಿವಾದಕ್ಕೋಸ್ಕರ. ಈ ಹಿಂದೆ ನ್ಯಾಯಾಲಯಗಳು ಕಾವೇರಿ ಸಂಬಂಧಿತ ಪ್ರಾಧಿಕಾರವನ್ನು ನಾವು ಅದರಲ್ಲಿ ಸಪ್ರೇಟಾಗಿ ಅಲ್ಲೇ ನೀವು ತೀರ್ಮಾನ ಮಾಡ್ಕೊಳ್ಳಿ ಅಂತ ಕಾನೂನು ವ್ಯವಸ್ಥೆ ಕೂಡ ಅದನ್ನು CWMAಗೆ ಬಿಟ್ಬಿಟ್ಟಿತ್ತು. ಇವಾಗ CWMA ತನ್ನ ನಿರ್ದೇಶವನ್ನು ಕೈ ಎತ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕದ ಮುಂದಿನ ಕಾರ್ಯಕ್ರಮದ ಮೇಲೆ ಎಲ್ಲರೂ ಕೂಡ ಗಮನಿಸಬೇಕಾಗುತ್ತೆ. ಮುಂದೆ ಅದು ನೀರನ್ನು ಬಿಡುತ್ತಾ ಇಲ್ವಾ ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ನೀರನ್ನು ಏನಾದ್ರು ಬಿಟ್ಟರೆ ವಿರೋಧಿ ಸಂಘದ ಪಕ್ಷಗಳು ಆಲ್ರೆಡಿ ಕೂಡ ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಕರ್ನಾಟಕ ಬಂದ್ ಆಗುವಂತಹ ಸಂದರ್ಭ ಕೂಡ ಏರ್ಪಡಬಹುದು ಮತ್ತು ಇದು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಕೂಡ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕಾವೇರಿ ವಿಚಾರದಂಥದ್ದು ಒಂದು ಮಹತ್ವದ ನಿರ್ಧಾರ ಆಗುತ್ತೆ. ಇದರಿಂದ ಸಾಮಾನ್ಯ ಜನರಿಗೆ ನಮಗೆ ಗೊತ್ತಿರುವಂತೆ ಬೆಂಗಳೂರು ಮತ್ತು ಬೆಂಗಳೂರು ಸಂಬಂಧಪಟ್ಟಂತಹ ಹಲವಾರು ಭಾಗಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಅಂತೂ ಖಂಡಿತ ತಲೆದೋರುತ್ತೆ ಮುಂದಿನ ದಿನಗಳಲ್ಲಿ. ಇದನ್ನೇನಾದರೂ ನೀರನ್ನ ನಾವು ಇವಾಗ ಬಿಟ್ಟರೆ, ಹೀಗಾಗಿ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಕಡಿಮೆ ಆದಷ್ಟು ಮುಂದಿನ ದಿನಗಳಲ್ಲಿ ನಮ್ಮ ಕುಡಿಯುವಂಥ ನೀರಿಗೆ ಸಮಸ್ಯೆ ಆಗೋದು ಖಂಡಿತ. ಸದ್ಯಕ್ಕೆ ಕುಡಿ ನೀರೋ ಸಮಸ್ಯೆ ಏನೂ ಇಲ್ಲ, ಆದರೆ ಮುಂದಿನ ದಿನಗಳಲ್ಲಂತೂ ತಲೆದೋರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಈಗ ಸರ್ಕಾರ ಯಾವ ರೀತಿ ಒಂದು ನಿರ್ಧಾರವನ್ನು ತಗೊಳ್ಳುತ್ತೋ ಅದನ್ನ ಸರ್ಕಾರಕ್ಕೆ ಬಿಟ್ಟಿದ್ದೀವಿ. ಒಟ್ಟಿನಲ್ಲಿ ಇವಾಗ ಕಾವೇರಿನ ಹಂಚಿಕೆ ವಿಚಾರಕ್ಕೆ ಇವಾಗ ಕರ್ನಾಟಕ ಮತ್ತೆ ಕಾವೇರಿದೆ ಅಂತ ಹೇಳ್ಬೋದು. CWMA ಕರ್ನಾಟಕ 15 ದಿನ 3,500 ಕ್ಯೂಸೆಟ್ ನೀರು ಬಿಡಬೇಕು ಅನ್ನೋದು, ಮತ್ತು ತಮಿಳುನಾಡು ಹೇಳ್ತಾ ಇದೆ 7,000 ಕ್ಯೂಸೆಟ್ನ ಬಿಡಬೇಕು ಅಂತ ಒಂದು ದಿನಕ್ಕೆ. ಬಟ್ CWA ಹೇಳಿರೋದು 3,500 ಕ್ಯೂಸೆಟ್ ಮಾತ್ರ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಕರ್ನಾಟಕ ಅದನ್ನು ಕೂಡ ನಾವು ಬಿಡೋದಿಲ್ಲ, ಮುಂದಿನ ಪರಿಸ್ಥಿತಿಗಳು ಚೆನ್ನಾಗಿಲ್ಲ ಅಂತ ಹೇಳ್ಬೇಕಾಗಿರತಕ್ಕಂತಹ ಒಂದು ರೆಸ್ಪಾನ್ಸಿಬಿಲಿಟಿ ನಮ್ಮ ರಾಜ್ಯ ಸರ್ಕಾರಕ್ಕಿರೋದು. ಇದನ್ನು ಯಾವ ರೀತಿ ತಗೊಳುತ್ತೆ ಅಂತಕ್ಕಂಥದ್ದನ್ನು ನಾವು ಮುಂದೆ ಕಾದು ನೋಡಬೇಕಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ರೂಪದಲ್ಲಿ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.